ಫೈಬರ್ ಮತ್ತು ಒಮೆಗಾ 3 ಹೆಸರುವಾಸಿಯಾಗಿರುವಂತಹ ಈ ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜಗಳು ನಮ್ಮ ದೇಹಕ್ಕೆ ಬಹಳ ಬೆನಿಫಿಟ್ಸ್ಗಳನ್ನ ಕೊಡ್ತಾವ. ಡೈಲಿ 1 ಟೀ ಸ್ಪೂನ್ ಅಷ್ಟು ಅಗಸೆ ಬೀಜನ 6 ತಿಂಗಳ ಆದ್ಮೇಲಿನ ಮಗುವಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರೂ ತಗೋಬಹುದು. ಬಟ್ ಅದಕ್ಕಿಂತ ಜಾಸ್ತಿ ತಗೋಬಾರ್ದು. ನಾನು ನಿಮಗೆ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಂಡಿ ರೆಸಿಪಿನ ತಗೊಂಡು ಬಂದೀನಿ. ಇದು ಯಾವ ರೀತಿ ನಿಮಗೆ ಬೆನಿಫಿಷಿಯಲ್ ಆಗಿರ್ತೈತಿ, ಹೆಂಗ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರ್ರಿ ಕರಂಡಿ ರೆಸಿಪಿನ. ನಾನ್ ನಿಮಗ್ ಇವತ್ತ ಎಣ್ಣೆನೂ ಇಲ್ದ ನೀರು ಇಲ್ದ ಹೆಂಗ್ ಮಾಡೋದತ್ತ ತೋರಿಸ್ತೀನಿ. ಇದಕ್ಕ 1 ಸೌತಿಕಾಯಿ, ಕ್ಯಾರೆಟ್, ಮೆಣಸಿನಕಾಯಿ, ಅಗಸೆ ಬೀಜ, ಜೀರಿಗೆ, ಮೆಂತೆಕಾಳು ಮತ್ತ ಸಾಸ್ವಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಇದನ್ನೆಲ್ಲಾನು ತಗೋಬೇಕು. ಸೊ ಕ್ವಾಂಟಿಟಿ ನೀವ್ ಹೆಂಗ್ ಮಾಡ್ತೀರಿ ಅದ್ರ ಮೇಲೆ ವೇರಿ ಆಕತಿ. ಹಂಗಾರ ಶುರು ಮಾಡೋಣ ಬರ್ರಿ. ಫಸ್ಟ್ ಒಂದ್ ಪಾತ್ರೆ ತಗೋಬೇಕು. ಇದ್ರಾಗ ಅಗಸಿ ಬೀಜನ ಹುರ್ಕೋಬೇಕು. ಅಗಸಿ ಬೀಜ ಹುರ್ಕೊಳಾರ್ದನ್ನ ತಿನ್ಬಾರ್ದು ಅಂತ ಹೇಳ್ತಾರೋ, ನಾವು ಹುರ್ದ ಮಾಡ್ತೇವಿ. ಕೆಲವೊಬ್ರ ಈ ಕರಂಡಿನ ಹುರಿಲಾರ್ದು ಮಾಡ್ತಾರೋ. ನಿಮ್ ಮನ್ಯಾಗ ಹೆಂಗ್ ಮಾಡ್ತೀರ ಅನ್ನೋದು ನಿಮಗ್ ಡಿಪೆಂಡ್ ಆಗ್ತೈತಿ. ಬಟ್ ಯಾವತ್ತು ಅಗಸಿ ಬೀಜನ ಹುರ್ದನ ತಿನ್ಬೇಕು. ಇದಕ್ಕ ಸ್ವಲ್ಪ 4 ಕಾಳಷ್ಟು ಮೆಂತೆ ಮತ್ತೆ ಸಾಸ್ವಿನ ಹಾಕೋತೀನಿ. ಮೆಂತೆ ಮತ್ತೆ ಸಾಸ್ವಿನ ಕಡಿಮೆ ಹಾಕೋರಿ, ಇಲ್ಲಂದ್ರ ಕಹಿ ಬರೋ ಚಾನ್ಸಸ್ ಇರ್ತೈತಿ. ಸೊ ಚಂದಂಗಿ ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸಿ ಬೀಜಗಳೆಲ್ಲ ಚಂದಂಗಿ ಚಟಪಟ ಅಂದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದ್ ಸ್ವಲ್ಪ ತಣ್ಣಗಾಗಕ ಬಿಡ್ಬೇಕಾಗ್ತೈತಿ. ಸೊ ನೀವ ನೋಡ್ಕೋಬೇಕು, ಅದ್ ಹಿಂಗ್ ಚಟಪಟ ಅನ್ನಕತ್ತಂದ್ರ ಅದ್ರೊಳಗ ಒಂಥರ ಆಯಿಲ್ ರಿಲೀಸ್ ಆಗಿ ಚಮಚೆಗೆ ಅಥವಾ ಏನ್ ಸ್ಪೂನ್ ಅಂತ ಏನ್ ಕರಿತೀವಲ್ಲ ಅದಕ್ಕ ಅಂಟ್ಕೊಳಕ್ ಸ್ಟಾರ್ಟ್ ಆಕವು ಅಗಸಿ ಬೀಜ. ಅವಾಗ ಅವು ಹುರ್ದಾವ್ ಅಂತ ಹೇಳಿ ನೀವ್ ಇದನ್ನ ಹಂಗನೂ ಡೈರೆಕ್ಟ್ ಆಗಿನೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಚಿಕ್ಕ ಮಕ್ಕಳಿಗೆ ಅದು ಕೊಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದಲ್ಲ, ಅದಕ್ಕೆ ಅವಾಗ ಈ ತರ ರೆಸಿಪಿಗಳನ್ನ ನೀವು ಮಾಡಿಕೊಡ್ಬೋದು. ಆಮೇಲೆ 6 ತಿಂಗಳ ಮೇಲಿನ ಮಕ್ಕಳಿಗೆ ನೀವು ಆರಾಮಾಗಿ ಅಗಸೆ ಬೀಜನ ಕೊಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಗರ್ಭಿಣಿಯರು ಮತ್ತ ಯಾರೆಲ್ಲ ಕರಳಿನ ಕ್ಯಾನ್ಸರ್ ಇಂದ ಬಳಲಾತಿರಿ ಅವ್ರು ಇದನ್ನ ಖಂಡಿತವಾಗಿನೂ ಯೂಸ್ ಮಾಡಬಾರ್ದು. ಸೊ ಇದೆಲ್ಲ ಬಿಸಿ ಆರಿದ್ಮೇಲೆ ಏನ್ ಮಾಡ್ತೇನಪ್ಪಾ ಅಂತಂದ್ರೆ ಈ ಅಗಸಿ ಬೀಜನೆಲ್ಲ ಏನ್ ಮಾಡತ್ತೇನೆ ಅಂದ್ರೆ ಒಂದು ಮಿಕ್ಸರ್ ಜಾರಿಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ. ಈ ಅಗಸಿ ಬೀಜದೊಳಗ ಒಂದು ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತೈತಿ, ಮತ್ತೆ ಒಮೆಗಾ 3 ಜಾಸ್ತಿ ಇರೋದ್ರಿಂದ ಮತ್ತೆ ಲಿಗ್ನಾನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಇದು ಹೃದಯ ರೋಗಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ರಕ್ತದ ಒತ್ತಡನ ಇದು ಕಡಿಮೆ ಮಾಡ್ತೈತಿ. ಸೊ ಹಿಂಗ ಅಗಸಿ ಬೀಜನೆಲ್ಲ ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಏನ್ ಮಾಡ್ತೇನಪ್ಪ ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋತೇನೆ. ನೀವು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋಬಹುದು. ಮತ್ತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೋರಿ. ಯಾರೆಲ್ಲ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅದನ್ನ ನೀವು ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಂಗಿ ಇದನ್ನ ಏನ್ ಮಾಡ್ತೇನಪ್ಪ ಅಂತಂದ್ರ ಮತ್ತೆ ನಾ ಇದನ್ನ ಏನ್ ಮಾಡ್ತೇನೆ ಅಂದ್ರೆ ರುಬ್ಕೊಂಡ್ಬರ್ತೇನೆ. ನೋಡ್ರಿ ಇಲ್ಲಿ ಹಿಂಗ ಪೇಸ್ಟ್ ಕತೆ ಆಗ್ತೈತಿ. ನೀವು ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನೂ ಸಪ್ರೇಟ್ ಆಗಿನೂ ಮಾಡ್ಕೋಬಹುದು, ಇಲ್ಲ ನನ್ನಂಗನ ಈ ಅಗಸಿ ಬೀಜದ ಪುಡಿಯೊಳಗೆ ಹಾಕಿನೂ ಮಾಡ್ಕೋಬಹುದು. ಸೊ ಇದನ್ನ ಏನ್ ಮಾಡೋಣಪ್ಪ ಅಂದ್ರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ. ನೋಡ್ರಿ ಕರಂಡಿ ಒಬ್ಬೊಬ್ರು ಹಿಂಗನ ಮಾಡ್ತಾರ. ಹಿಂಗ ಮಾಡಿದಾಗ ಬಹಳ ದಿನ ಇರ್ತೈತಿ, ನೀವ್ ಹಿಂಗನೂ ತಿನ್ಬೋದು. ಇಲ್ಲಪ್ಪ ಅಂತಂದ್ರೆ ಇದಕ್ಕ ನೀವು ಸೌತಿಕಾಯಿ, ಕ್ಯಾರೆಟ್ ಅನ್ನು ಹಾಕೊಂಡು ತಿನ್ಬೋದು. ಬಹಳ ಅಂದ್ರೆ ಬಹಳ ಟೇಸ್ಟಿ ಇರ್ತೈತಿ, ಹೆಲ್ದಿ ಇರ್ತೈತಿ. ಇದನ್ನ ನೀವು ಬಹಳ ದಿನ ಇಟ್ಕೊಂಡು ಕೆಲವೊಬ್ರು ತಿಂತಾರ. ನಮ್ಮ ಅಜ್ಜಿ ಅದು ಎಲ್ಲ ಬಹಳ ಇಟ್ಕೊಂಡು ತಿಂತಿದ್ರು. ಬಟ್ ಇವಾಗ ಇಲ್ಲಿ ಬೆಂಗಳೂರೊಳಗೆ ಏನು ಅಷ್ಟು ಬಿಸಿಲು ಇರಂಗಿಲ್ಲಲ್ಲ, ಹಿಂಗಾಗಿ ನಾವ್ ಇದನ್ನ ಬಾಳ ದಿನ ಇಡಾಕ ಹೋಗುದಿಲ್ಲ. ಎಷ್ಟು ಕಡಿಮೆ ಮಾಡ್ಕೋತೀರಿ ಅಷ್ಟು ಕಡಿಮೆ ಮಾಡ್ಕೊಂಡ ಅವಾಗಿಂದ ಅವಾಗ ಮಾಡ್ಕೊಂಡು ತಿನ್ನೋದು ಬಹಳ ಬೆಟರ್ ಅಂತ ಅನಿಸ್ತೈತಿ. ಮತ್ತೆ ದೇಹಕ್ಕೂ ಬಹಳ ಒಳ್ಳೇದ. ಒಂದ್ಸತಿ ಮಾಡಿದ್ರೆ ನೀವು ಆರಾಮಾಗಿ 4-5 ದಿನ ತಿನ್ಬೋದು ಅಂತ ಹೇಳ್ತೇನೆ. ಇಲ್ಲ ಚಂದಂಗಿ ಇದನ್ನ ಬಿಸಿಲೊಳಗೆ ಇದನ್ನ ಮಾಡಿದ್ರಿಪ್ಪ ಅಂತಂದ್ರೆ ಒಂದ್ 15-20 ದಿನಾನು ಇಟ್ಕೋಬಹುದು. ಕೆಲವೊಬ್ರು 1 ತಿಂಗಳನ್ನು ಇಟ್ಕೋತಾರ. ನಮ್ಮ ಉತ್ತರ ಕರ್ನಾಟಕದಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಚಂದಂಗಿ ಬಿಸಿಲಿಗೆ ಕಳಿಸಿರ್ತೀವಲ್ಲ, ಹಿಂಗಾಗಿ ಬಹಳ ದಿನ ಇಟ್ಕೋತೇವಿ. ಸೊ ಇದಕ್ಕೆ ಉದ್ದುದ್ದು ಹೆರ್ಚಿದಂತ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಹಿಂಗ್ ಹಾಕೊಂಡ ಚಂದಂಗ್ ಕಲಸ್ಕೊಂಡ ಇದಕ್ಕೆ 1-2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಹಾಕೊಂಡ ಚಂದಂಗ್ ಇದನ್ನ ಏನ್ ಮಾಡ್ತೇನಪ್ಪ ಅಂದ್ರೆ ಕಲಸ್ಕೊತೇನೆ. ಅಗಸಿ ಬೀಜನ ಜೀರ್ಣಕ್ರಿಯೆಗೂ ಯೂಸ್ ಮಾಡ್ತಾರೋ, ಮತ್ತೆ ಇದನ್ನ
ಸ್ತನ ಕ್ಯಾನ್ಸರ್, ಕರಳಿನ ಕ್ಯಾನ್ಸರ್ನ ತಡೆಗಟ್ಟಕ್ಕೆ ಕೂಡ ಯೂಸ್ ಮಾಡ್ತಾರೋ. ಮತ್ತು ಇದು ಚರ್ಮದ ಕಾಂತಿನ ಜಾಸ್ತಿ ಮಾಡ್ತೈತಿ. ಯಾಕಪ್ಪ ಅಂತಂದ್ರೆ ಇದ್ರಾಗ ಒಮೆಗಾ 3 ಜಾಸ್ತಿ ಇರ್ತೈತಿ. ವೇಟ್ ಲಾಸಿಗಂತೂ ಇದನ್ನ ಯೂಸ್ ಮಾಡೇ ಮಾಡ್ತಾರೋ. ಇನ್ನು ಡಯಾಬಿಟಿಕ್ ಇರೋ ಪೀಪಲ್ ಅಂತೂ ಇದನ್ನ ಮಸ್ಟ್ ಆ್ಯಂಡ್ ಶುಡ್ ಕನ್ಸ್ಯೂಮ್ ಮಾಡಬೇಕು. ನೋಡ್ರಿ, ಹಿಂಗೆ ಬಿಸಿಲಾಗಿ ಇಟ್ಟ ಮೇಲೆ ಅದೊಂದು ಸ್ವಲ್ಪ ಕಳತ ಉಬ್ಬಿ ಬಂದಿರ್ತೈತಿ. ಇಲ್ಲಿ ಬೆಂಗಳೂರಾಗ ಅಂತ ಪರಿ ಬಿಸಿಲು ಇರಲಿಲ್ಲ, ಅಂತ ಪರಿ ಏನು ಇದನ್ನಾಗಿಲ್ಲ. 2-3 ದಿನ ಇಟ್ರು ಚಂದಂಗೆ ಇದನ್ನಾಗಿಲ್ಲ. ಬಟ್ ಬಿಸಿಲಾಗಿಟ್ರೆ ಭಾಳ ಮಸ್ತ್ ಆಗ್ತೈತಿ. ಹಿಂಗಾಗಿರ್ತೈತಿ. ಅದ ಭಾಳ ಟೇಸ್ಟಿ ಇರ್ತೈತಿ, ಘಮ ಘಮ ಅಂತಿರ್ತೈತಿ. ನಾವು ಇದನ್ನ ಆ್ಯಕ್ಚುಲಿ ಕಟಕ್ ಜೋಳದ ರೊಟ್ಟಿ ಇಲ್ಲ ಬಿಸಿ ಜೋಳದ ರೊಟ್ಟಿಗೆ ಹಾಕೊಂಡು ತಿಂತೇವಿ. ನೀವು ಬೇಕಾದ್ರೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತಿನ್ಬೋದು. ಭಾಳ ಟೇಸ್ಟ್ ಇರ್ತೈತಿ. ಒಂದ್ಸತಿ ಟ್ರೈ ಮಾಡ್ರಿ, ಅಷ್ಟ ಆರೋಗ್ಯಕರವಾಗಿರ್ತೈತಿ. ಇದ್ರ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ರಿ, ಆರಾಮಾಗಿ ನೀವು ಮಕ್ಕಳಿಗೆ ಕೊಡ್ಬೋದು. ಬಟ್ 1 ಸ್ಪೂನ್ಗಿಂತ ಜಾಸ್ತಿ ಕೊಡಬಾರ್ದು. ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನ ಮೀಟ್ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಬಿಕಾಸ್ ನಾನು ನಿಮ್ಮನೆ ಮಗಳದೇನ್ರಿಪ್ಪ.